ಯಾವುದೇ ಒಂದು ಅಪರಾಧಿಗಳು ಅಂದ್ರೆ ಇಷ್ಟು ಪ್ರಬಲರಿರ್ತಾರ, ನಾನು ಒಂದು 7 ಜನನ್ನ ಸುಟ್ಟಾಕಿದ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಈ ಒಂದು ಪ್ರಕರಣ ಇದೆ. ಸೊ ಹಾಗಾಗಿ ಈ ಪ್ರಕರಣವನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡೋಣ. ಕಂಬಾಲಪಲ್ಲಿ ನಡೆದಿದ್ದಾದ್ರೂ ಏನು, ಹಾಗೂ ಕಂಬಾಲಪಲ್ಲಿದ್ದಂತಹ ದಲಿತರು ಬೇರೆ ಕಡೆ ವಲಸೆ ಹೋಗಿದ್ದಾದ್ರೂ ಯಾಕೆ, ಇವತ್ತು ಎಲ್ಲಿದ್ದಾರೆ ಆ ದಲಿತರು, ಅವರ ಪರಿಸ್ಥಿತಿ ಏನು, ಯಾಕೆ ನ್ಯಾಯ ಮರೀಚಿಕೆಯಾಗಿದೆ, ಇದನ್ನ ವಿಜಯವಾಹಿನಿ ತೆಗೆದು ತೋರಿಸುತ್ತೆ ತಮ್ಮೆಲ್ಲರಿಗೂ. 25 ವರ್ಷಗಳ ಹಿಂದೆ ನಡೆದ ಹತ್ಯಾಕಾಂಡವನ್ನ ಇಂದಿನ ಜನರಿಗೆ ತಲುಪಿಸುವಂತಹ ಪ್ರಯತ್ನ, ಹಾಗೂ ದಲಿತ ತಾರತಮ್ಯಗಳು ಹೇಗೆ ಜೀವಂತವಾಗಿದೆ, 7 ಜನರನ್ನ ಸೀಮೆ ಎಣ್ಣೆ ಹಾಕಿ ಸುಟ್ಟು ಹಾಕುವಷ್ಟು ವೈಷಮ್ಯವಾದರೂ ಏನು, ಸಮಾನತೆಯ ಹಕ್ಕು, ಘನತೆಯಿಂದ ಬದುಕುವಂಥ ಹಕ್ಕು, ವೈ ರಿಸರ್ವೇಷನ್ ಎಕ್ಸಿಸ್ಟ್ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಈ ಪ್ರಕರಣ 25 ವರ್ಷವಾದರೂ ಅಪರಾಧಿಗಳಿಗೆ ಯಾಕೆ ಶಿಕ್ಷೆ ಆಗಿಲ್ಲ ಎಂಬ ಯಕ್ಷ ಪ್ರಶ್ನೆಗೆ ಉತ್ತರ ಹುಡುಕುವಂತಹ ಪ್ರಯತ್ನ.